ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದ ವ್ಯಾಪ್ತಿಯಲ್ಲಿ ಒಳಪಟ್ಟಂತಹ ಹಲವಾರು ಜಾತಿ ಸಮುದಾಯಗಳು ವರ್ಗಗಳು ಇರುವಂಥ ಸಮಾಜ ನಮ್ಮದು. ಇಲ್ಲಿ ಜಾತಿ ಆಧಾರಿತವಾದಂತಹ 10 ಮಠಗಳಿದ್ದಾವೆ. ಜಾತಿ ಆಧಾರಿತವಾದಂತಹ ಸಂಘ ಸಂಸ್ಥೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಒಕ್ಕಲಿಗರ ಸಂಘ, ಕುರುಬರ ಸಂಘ. ಅವರು ಆ ಸಂಘಗಳ ಅಡಿನಲ್ಲಿ ಅತಿ ಹೆಚ್ಚು ಸರ್ಕಾರಕ್ಕೆ ಸವಾಲು ಹಾಕಬಹುದಾದಷ್ಟು ಆಸ್ತಿಗಳು ಆ ಸಂಘದ ಹೆಸರುಗಳಲ್ಲಿದ್ದಾವೆ. ಹಾಗೆ ಇನ್ನು ಮಠಗಳ ವಿಚಾರಕ್ಕೆ ಬಂದರೆ ತ್ರಿವಿಧ ದಾಸೋಹವನ್ನು ನಡೆಸುವಂತಹ ಗೌರವಾನ್ವಿತ ಸಿದ್ಧಗಂಗೆ ಮಠ, ಆದಿಚುಂಚನಗಿರಿ ಮಠ, ಮೈಸೂರಿನ ಮಠಗಳು, JSS ಮಠಗಳು, ಹಾಗೆ ಹುಬ್ಳಿಯ 3000 ಮಠಗಳು. ಈ ಎಲ್ಲ ಮಠಗಳನ್ನು ನಾವು ನೋಡ್ಕೊಂಡು ಬರುವಾಗ ಅವರು ಧಾರ್ಮಿಕ ಆಚರಣೆಗಳನ್ನ ಮಾಡೋದ್ರ ಜೊತೆಯಲ್ಲಿ ಆಯಾ ಸಮುದಾಯಗಳಿಗೆ ವಿದ್ಯೆಯನ್ನು ಕಲ್ಪಿಸುವಂಥದ್ದು, ವಿವಿಧ ರೀತಿಯ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಟ್ರೈನಿಂಗ್ ನಡೆಸುವಂಥದ್ದು, ಮಹಿಳೆಯರ ಸಬಲೀಕರಣಕ್ಕೆ ಅಗತ್ಯವಾಗಿರುವಂಥ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು ಎಲ್ಲವನ್ನೂ ಮಾಡ್ತಾ ಇರ್ತದೆ. ಮತ್ತು ಇನ್ನು ದೇವಸ್ಥಾನಗಳ ವಿಚಾರಕ್ಕೆ ಬಂದರೆ ಒಂದು ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನ ಇರ್ಬೋದು, ಅಥವಾ ರಾಯಚೂರಿನ ರಾಘವೇಂದ್ರ ಸ್ವಾಮಿಗಳ ಮಠ ಇರ್ಬೋದು. ಅದು ದೇವಸ್ಥಾನ ಅಂತಲೇ ಕನ್ಸಿಡರ್ ಮಾಡೋದು, ಮಠ ಅಂತಲ್ಲ. ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಇರ್ಬೋದು. ಹೀಗೆ ಶೃಂಗೇರಿ ಶಾರದಾಂಬೆ ದೇವಸ್ಥಾನ, ಈಗೆಲ್ಲ ನೋಡುವಾಗ ಈ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಮತ್ತು ದೇವಸ್ಥಾನಗಳ ಹೆಸರಿನಲ್ಲಿ ನಾವು ಎಣಿಕೆ ಕೂಡ ಮಾಡಲಿಕ್ಕೆ ಆಗದಷ್ಟು ಭಾಳ ದೊಡ್ಡ ಮೊತ್ತದ ಆಸ್ತಿ, ಹಣದ ವಹಿವಾಟು ಎಲ್ಲವೂ ಇದೆ. ಅದು ಯಾವುದನ್ನು ಕೂಡ ಯಾವತ್ತೂ ಕೂಡ ಇದು ತಪ್ಪು ಅಂತ ಯಾರು ಕೂಡ ಆಕ್ಷೇಪಣೆ ಮಾಡಲಿಲ್ಲ, ಮಾಡಕೂಡ್ದು. ಯಾಕೆಂದರೆ ನಾವು ಯಾರು ಪ್ರತಿಪಾದಿಸುವಂಥದ್ದೇನು ಸರ್ಕಾರಗಳಿಗೆ ದೇವಸ್ಥಾನಗಳನ್ನ ಮಠಗಳನ್ನ ನಡೆಸುವಂಥ ಕೆಲಸ ಅಲ್ಲ. ಸರ್ಕಾರ ಪ್ರಜಾಪ್ರಭುತ್ವದ ಆಶಯಗಳನ್ನು ಜಾರಿಗೊಳಿಸೋ ನಿಟ್ಟಿನಲ್ಲಿ ಈ ಸಮಾಜವನ್ನು ಅಭಿವೃದ್ಧಿಗೊಳಿಸೋದು ಹೇಗೆ, ರಸ್ತೆ ಅಭಿವೃದ್ಧಿ ಹೇಗೆ ಮಾಡಬೇಕು, ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡಬೇಕು, ದೇಶದ ಆರ್ಥಿಕತೆಯನ್ನು ಹೇಗೆ ಸ್ಥಿರವಾಗಿ ಕಾಯ್ಕೊಂಡು ಹೋಗಬೇಕು, ಹೇಗೆ ಅಭಿವೃದ್ಧಿ ಮಾಡಬೇಕು, ಇದು ಸರ್ಕಾರದ ಜವಾಬ್ದಾರಿ. ಶಾಸಕಾಂಗವನ್ನು, ಕಾರ್ಯಾಂಗವನ್ನು, ನ್ಯಾಯಾಂಗವನ್ನು ಸುಸ್ಥಿರದಲ್ಲಿ ಇಟ್ಕೊಂಡು ಸಮಾಜವನ್ನು ನೆಮ್ಮದಿಯಾಗಿ ನೋಡ್ಕೊಳ್ಳುವಂಥದ್ದು ಸರ್ಕಾರಗಳ ಜವಾಬ್ದಾರಿಯಾಗಿರ್ತದೆ. ನಾನು ಆಗಲೇ ಹೇಳಿದಂಥ ಉದಾಹರಣೆಗಳಲ್ಲಿ ಸರ್ಕಾರ ನಾನು ಮಠಗಳನ್ನು ನಾನೇ ಹ್ಯಾಂಡ್ಲ್ ಮಾಡಬೇಕು, ದೇವಸ್ಥಾನಗಳನ್ನು ನಾನೇ ಹ್ಯಾಂಡ್ಲ್ ಮಾಡಬೇಕು, ಮತ್ತು ಜಾತಿ ಸಂಘಗಳಲ್ಲಿ ಇರುವಂಥ ಆಸ್ತಿಗಳನ್ನು ನಾನೇ ಹ್ಯಾಂಡ್ಲ್ ಮಾಡಬೇಕು ಅಂತ ಹೋಯಿತು ಅಂತಂದರೆ ಈ ಸಮಾಜ ಅಕ್ಷರಶಃ ಕ್ರಾಂತಿಯ ಗೂಡಾಗ್ತದೆ, ಬೆಂಕಿ ಹತ್ಕೊಳ್ತದೆ ಎಲ್ಲ ಕಡೆ. ಯಾವ ಸಮುದಾಯಗಳು ಅದಕ್ಕೆ ಅವಕಾಶ ಕೊಡೋದು ಒಪ್ಪದೇ ಇದೆ. ಈಗ ವಿಷಯ ನಿಜವಾಗ್ಲೂ ಹಿಂಗಿರುವಾಗ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ, ಅವರ ವಿದ್ಯಾಭ್ಯಾಸಕ್ಕೆ, ಅವರ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮುಸಲ್ಮಾನ ಸಮುದಾಯದವರು ನೀಡಿರುವಂತಹ ದಾನ ದತ್ತಿ ಆ ಆಸ್ತಿಗಳನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಸರ್ಕಾರ ಹೋಗೋದು, ನಾಳೆ ಬೆಳಗ್ಗೆ ಸಿದ್ಧಗಂಗೆ ಮಠದ ಮೇಲೆ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗೋದು, ಇವೆರಡರನ್ನೇ ನಾವು ಒಂದು ಪರಿಶೀಲನೆ ಅಥವಾ ವಿಮರ್ಶೆ ಮಾಡಿದ್ರೆ ಏನಾಗ್ಬೋದು? ನಾನು ಸಿದ್ಧಗಂಗೆ ಮಠವನ್ನು, ಆದಿಚುಂಚನಗಿರಿ ಮಠವನ್ನು, ಶೃಂಗೇರಿ ಮಠವನ್ನು, ಧರ್ಮಸ್ಥಳದ ದೇವಸ್ಥಾನವನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ, ಇನ್ನು ಮುಂದೆ ನಮ್ಮ ಅಧಿಕಾರಿಗಳು ನೋಡ್ಕೋತಾರೆ, ಇವ್ರು ಯಾರು ಇಲ್ಲಿ ಇರ್ಕೂಡ್ದು, ಸರ್ಕಾರದ ಆಸ್ತಿ ಅಂತ ಹೊರಟ್ರೆ, ಅಟ್ ದ ಸೇಮ್ ಟೈಮ್ ಏನು ಮುಸ್ಲಿಂ ಸಮುದಾಯ ನೀಡಿರುವಂತಹ ದಾನ ದತ್ತಿಗಳನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೊರಟ್ರೆ ಏನಾಗುತ್ತೆ? ಈ ಎರಡೂ ಕೂಡ ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ಸರ್ಕಾರ ಒಂದು ಕೋಮುವನ್ನು ಗುರಿ ಮಾಡಿಕೊಂಡು ಸಮಾಜದ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡಿಕೊಡೋದು. ಮತ್ತು ಇಲ್ಲಿ ಮುಖ್ಯವಾದ ಜವಾಬ್ದಾರಿ ಕಾಂಗ್ರೆಸ್ಸಿನದು. ಯಾಕಂದರೆ ಈಗ ಅರ್ಥ ಆಗಿದೆ BJP ಸರ್ಕಾರ ಅಲ್ಪಸಂಖ್ಯಾತರ ವಿರುದ್ಧ, ಹಿಂದುಳಿದವರ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳನ್ನ ರೂಪಿಸ್ತದೆ ಅಂತ. ಕಾಂಗ್ರೆಸ್ನವರು ಪಾರ್ಲಿಮೆಂಟ್ ಒಳಗಡೆ ಸುಮ್ಮನೆ ಧ್ವನಿ ತೆಗೆದು ನಾವು ಕೂಡ ನಿಮ್ಮ ಪರವಾಗಿದ್ದೀವಿ ಅಂತ ಈ ಸಮುದಾಯಗಳಿಗೆ ಸಂದೇಶ ಕೊಡುವಂಥದ್ದಲ್ಲ. ಈಗೇನು ನಾನು ಭಾಳ ರೆಸ್ಪೆಕ್ಟ್ ಮತ್ತು ಖುಷಿಯಿಂದ ಹೇಳುವಂಥದ್ದು ಏನಂದರೆ ಅವರ ಮುಸಲ್ಮಾನ ಸಮುದಾಯದಲ್ಲಿರುವಂಥ ಜಾಗೃತಿಯನ್ನು. ಸರಿಸುಮಾರು 8 ರಿಂದ 9 ಲಕ್ಷ ಅರ್ಜಿಗಳು ಇದನ್ನು ಅಗೇನ್ಸ್ಟ್ ಆಗಿ 1 ಕೋಟಿ ಅರ್ಜಿಗಳು ಇವತ್ತು ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ಇದರ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ಜಂಟಿ ಸಂಸದೀಯ ಮಂಡಳಿ ಏನಿದೆ ಅದಕ್ಕೆ ಸಲ್ಲಿಕೆ ಆಗಿರುವಂಥದ್ದು. 1 ಕೋಟಿ ಅರ್ಜಿಗಳು ಹೋಗ್ತಿದ್ದೇವೆ ಅಂತಂದರೆ ಅದು ನಾವು ಭಾಳ ಅವರ ಜಾಗೃತಿಯನ್ನು ಮೆಚ್ಚಬೇಕಾಗಿರುವಂಥದ್ದು. ಆದರೆ ಈಗ ಇಂಥ ಒಂದು ಅವ್ರದ್ದು ಪ್ರತಿರೋಧ ಒಡ್ಡುವಂಥ ಸಂದರ್ಭದಲ್ಲಿ ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ ಸಮಾಜ ಹೇಗೆ ದಿಕ್ಕು ತಪ್ಪಬಹುದು ಮತ್ತು ಇಲ್ಲೇನೆಲ್ಲ ಆಗಬಹುದು ಅನ್ನೋಂತಹ ಅಪಾಯವನ್ನು ಈ ಸರ್ಕಾರ ಅರ್ಥ ಮಾಡಿಕೊಂಡು ನಾವು ಹೇಗೆ ಹಿಂದೂಗಳ, ಮುಸಲ್ಮಾನರ, ಕ್ರಿಶ್ಚಿಯನ್ರ, ಬೌದ್ಧರ ಧಾರ್ಮಿಕ ಎಲ್ಲರ ಭಾವನೆಗಳನ್ನು ಒಂದು ಅಂತ ನೋಡ್ತಾ, ಹೇಳ್ತಾ, ಮಾತಾಡ್ತಾ, ಆದರೆ ಮುಸಲ್ಮಾನರ ಆಸ್ತಿಗಳ ಮೇಲೆ ದಾಳಿ ಆದಾಗ ಮಾತ್ರ ನಾನು ಪಾರ್ಲಿಮೆಂಟಲ್ಲಿ ಮಾತ್ರ ಮಾತಾಡ್ತೀವಿ, ಹೊರಗಡೆ ಬಂದು ಹೋರಾಟ ಮಾಡಲ್ಲ ಅನ್ನುವಂತಹ ಒಂದು ಪಲಾಯನವಾದವನ್ನು ಕಾಂಗ್ರೆಸ್ ತೋರಬಾರ್ದು ಅನ್ನುವಂಥದ್ದು ನಮ್ಮ SDP ವತಿಯಿಂದ ನಾನು ಅವ್ರನ್ನ ಆಗ್ರಹಿಸ್ತಾ, ಮತ್ತು BJP ಸರ್ಕಾರಕ್ಕೂ ಕೇಳ್ಕೊಳ್ಳುವಂಥದ್ದು, ನೀವು ಕ್ರಿಶ್ಚಿಯನ್ರ ಆಸ್ತಿಗಳನ್ನ ಈ ರೀತಿಯಾಗಿ ವಶಪಡಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ.
ಹಾಗೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳನ್ನು ಸಂಘ ಸಂಸ್ಥೆಗಳ ಆಸ್ತಿಗಳನ್ನು ಹೀಗೆ ವಶಪಡಿಸ್ಲಿಕ್ಕೆ ಆಗಲ್ಲ. ಬೌದ್ಧರದ್ದು ಕೂಡ ಈಗ ಮಾಡೋಕ್ಕಾಗಲ್ಲ. ಆದರೆ ಮುಸಲ್ಮಾನರದ್ದು ಕೂಡ ಮಾಡ್ತೀವಿ ಅಂತ ಹೊರಟ್ರೆ ಇದು ಉದ್ದಟತನ ಮತ್ತು ಅಹಂಕಾರದ ಪರಮಾದಿ ಕುತಂತ್ರ ಇದೆ, ಷಡ್ಯಂತ್ರ ಇದೆ, ಸಮಾಜವನ್ನು ದಿಕ್ಕೆಡಿಸುವಂಥ ಉದ್ದೇಶ ಇದೆ ಅಂತ ಹೇಳ್ತಾ ಇದು ಮಾಡಬಾರ್ದು. ಸಮಾಜ ಇದ್ರ ವಿರುದ್ಧ ಜಾಗೃತಿ ಆಗಬೇಕಾದ್ರೆ ಹಿಂದೂ ಸಮಾಜಕ್ಕೂ ನಾನು ಇದನ್ನು ಹೇಳ್ತಾ ಇರ್ತೀನಿ ಅಂತಂದರೆ, ಇವತ್ತು ಮುಸಲ್ಮಾನರಿಗಲ್ವ ಆಗಿದ್ದು ಅಂತ ನೀವು ಕೇರ್ಲೆಸ್ ಮಾಡಿದ್ರೆ, ಈ ಹಿಂದೆ ಬಹುಶಃ JS ಪಟೇಲ್ರ ಕಾಲದಲ್ಲಿ JDSನ ಅಧಿನಾಯಕರವಾಗ ದೇವೇಗೌಡರು ಅವ್ರಿಗೂ ಚುಂಚನಗಿರಿ ಮಠಕ್ಕೆ ಏನೋ ಸಣ್ಣ ಮನಸ್ತಾಪ ಇದ್ದ ಕಾರಣಕ್ಕೆ ಅವತ್ತಿನ ಮುಖ್ಯಮಂತ್ರಿ JS ಪಟೇಲ್ ಇಟ್ಕೊಂಡು ಚುಂಚನಗಿರಿ ಮಠಕ್ಕೆ ಒಂದು ಎನ್ಕ್ವೈರಿ ಕಮಿಟಿನ ಕಳಿಸ್ತಾರೆ. ಆಗ ಕರ್ನಾಟಕ ಏನಾಯಿತು ಅಂತ ನಾವು ಕಣ್ಣಲ್ಲಿ ನೋಡಿದ್ದೀವಿ. ಹಾಗೆ ವೈಯಕ್ತಿಕ ದ್ವೇಷಗಳನ್ನ ತೀರಿಸ್ಕೊಳ್ಳೋದಕ್ಕೆ ಇವರು ಯಾವ ಶೂದ್ರರ ಮಠಗಳ ಮೇಲೆ, ಅಲ್ಪಸಂಖ್ಯಾತರು ಮತ್ತು ಅಸ್ಪೃಶ್ಯ ಸಮುದಾಯದ ಮಠಗಳು ಕೂಡ ಇವತ್ತು ಅಸ್ತಿತ್ವದಲ್ಲಿದ್ದಾವೆ, ಇವ್ರ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರೆ, ಇವತ್ತು ಮುಸಲ್ಮಾನರಿಗಲ್ವಾ ಅಂತ ಸುಮ್ಮನೆ ಇದ್ದರೆ ನೀವು ಅಸ್ಪೃಶ್ಯರು ಹಿಂದುಳಿದವರು, ನಾಳೆ ನಿಮ್ಮ ಮಠಗಳಿಗೆ ನಿಮ್ಮ ಜಾತಿಯ ಸಮುದಾಯಗಳ ಆಸ್ತಿಗಳ ಮೇಲೆ ಕೂಡ ಈ ರೀತಿಯಾದಂಥ ನಿಯಂತ್ರಣವನ್ನು ತರುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತವೆ. ಇದನ್ನು ಜಾಗೃತಿ ವಹಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್.